ಛೇ 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 ಆನಂದಿಗೆಲ್ಲ ವಿಷಯ ಗೊತ್ತಾಗೋಯ್ತಲ್ಲ. ಏನ್ ಮಾಡ್ಲಿ ನಾನೀಗ? ಅವನೇನಾದ್ರೂ ಬಿಗ್ ಬ್ರೋ ಹತ್ರ ಹೇಳ್ಬಿಟ್ರೆ ಏನ್ ಮಾಡ್ಲಿ? ಬ್ಲಡಿ ಲೋಕಿ ಕೆಲಸ ಮಾಡ್ಬಿಟ್ಟು ರೀ, ಏನಿವತ್ತು ನಮ್ ರಾಯರ್ ಸವಾರಿ ಬೇಗ ಬಂದ್ಬಿಟ್ಟೈತಲ್ಲ. ಒಳ್ಳೇದಾಯ್ತು ಬಿಡಿ. ನೀವು ಹೊರಗೆ ಹೋಗ್ಬಿಟ್ರೆ ಸಾಕು, ನೀವು ಬರೋ ದಾರಿನೇ ಕಾಯ್ಕೊಂಡು ಕೂತಿರ್ತೀನಿ. ನೀವು ಬಂದ್ರೆ ನನ್ನ ಪಾಲಿಗೊಂಥರ ಮಳೆ ಬಂದಂಗ ಆಯ್ತದೆ. ನೀವು ನೋಡಿದ್ರೆ ಸಾಕು ನನ್ನ ಮನ್ಸಿನಾಗೆ ಕಾಮನ್ ಬಿಲ್ ಮೂಡ್ತೈತೆ. ಇದೆಲ್ಲ ಬಣ್ಣದ ಮಾತಲ್ಲ. ನಾನಂತೂ ಈಗೀಗ ನಿಮಗೆ ಸಾನೆ ಹಚ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲಿ ನನ್ನ ಜೀವ ಬಾಯಿಗೆ ಬರ್ತಾ ಇದೆ, ಜೊತೆಗೆ 7 ಟೆನ್ಷನ್ ಬೇರೆ. ರೀ, ಏನ್ ಯೋಚನೆ ಮಾಡ್ತಿದ್ದೀರಾ? ನಥಿಂಗ್ ಮಲಿ, ಏನಿಲ್ಲ. ನೀನು ಹೇಳಿದ್ದನ್ನೇ ಮನಸ್ಸಲ್ಲಿ ಮೆಲಕಾಗ್ತಾ ಇದ್ದೆ. ಖುಷಿ ಆಯ್ತು ಮಲಿ, ಎಷ್ಟು ಚೆನ್ನಾಗಿ ಹೇಳಿದೆ ನೀನು. ನನಗೆ ತುಂಬಾ ಇಷ್ಟ ಆಯ್ತು. ಅದು ಮಲಿ, ನೀನು ಯಾವಾಗಲೂ ಹೇಳ್ತಿರ್ತೀಯ ಬೇಗ ಬನ್ನಿ ಅಂತ. ನನ್ನ ಕೈಲೂ ಬರೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ಇವತ್ತು ಹೇಗಾದ್ರೂ ಮಾಡಿ ನೀನು ಖುಷಿ ಪಡಿಸ್ಬೇಕು ಅಂತ ಬೇಗ ಬಂದೆ. ಹೌದಾ ರೀ? ನಿಜನಾ? ನೀವು ನನ್ಗೋಸ್ಕರನೇ ಬಂದ್ರಾ? ಹ್ಞೂ ಮಲಿ, ನಿನಗೋಸ್ಕರನೇ ಬಂದಿದ್ದು. ನಾನು ಅಷ್ಟೇ ಮಲಿ, ನಾನು ತುಂಬ ಹಚ್ಕೊಂಡ್ಬಿಟ್ಟಿದ್ದೀನಿ. ಬಿಟ್ಟಿರೋಕ್ಕಾಗ್ತಿಲ್ಲ, ಅಷ್ಟು ನಿನ್ನ ಮೇಲೆ ಅಟ್ಯಾಚ್ಮೆಂಟ್. ನಿಮ್ ಬಾಯಿನಾಗಿದ್ದೀನೆಲ್ಲ ಕೇಳ್ತಿದ್ರೆ ಅದೆಷ್ಟು ಖುಷಿ ಆಗುತ್ತೆ ಗೊತ್ತಾ? ಊಟ ಮಾಡಿದ್ಯಾ? ಓ, ನಂದಂತೂ ಸರಿಯಾದ ಸಮಯಕ್ಕೆ ಎಲ್ಲ ಆಗ್ಬಿಡುತ್ತೆ. ಊಟ, ತಿಂಡಿ, ಮಾತ್ರೆ, ಟಾಣಿಕು ಎಲ್ಲ ತಗೊಂಡಾಯ್ತು. ಇನ್ ಮಲ್ಗೋದೊಂದೇ ಬಾಕಿ. ಗುಡ್ ಬಾ, ಮಲ್ಕೋ ಬಾ. ರೀ, ನೀವು ಊಟ ಮಾಡಿರಾ? ನಾನು ಮಾಡ್ತೀನಿ. ನೆಕ್ಸ್ಟ್ ಮಾಡಿದೆ. ನಾನು ಆಗ್ಲೇ ಮಾಡಿದೆ. ನೀನು ಬಾ. ರೀ, ಯಾಕೊಂಥರ ಇದ್ದೀರಲ್ಲ? ಮಕ ಎಲ್ಲ ಬೆವರ್ತೈತೆ, ಏನೋ ಟೆನ್ಷನ್ ಆಗಿದ್ದಂಗಿದೆ. ಏನಾಯ್ತು? ಇಲ್ಲ ಮಲಿ, ಈಗ ಜಸ್ಟ್ ಹೊರಗಡೆಯಿಂದ ಬಂದಲ್ಲ, ಮೇ ಬಿ ಅದಕ್ಕೆ ಸ್ವೆಟ್ ಆಗ್ತಿದ್ದೀನಿ ಅಂತ ಅನ್ಸುತ್ತೆ. ಏನಿಲ್ಲ. ಇಲ್ಲ, ನೀವ್ ಯಾಕೋ ಯಾವಾಗ್ಲೂ ಇದ್ದಂಗೆ ಇವತ್ತಿಲ್ಲ. ಯಾಕ್ರಿ, ಏನಾಯ್ತು ಹೇಳಿ? ನಿಜ ಮಲಿ, ಆ ಥರ ಎಲ್ಲ ಏನೂ ಇಲ್ಲ. ಇನ್ನೇನಿರುತ್ತೆ ನನ್ನ ಲೈಫಲ್ಲಿ? ಇನ್ನೇನಿರುತ್ತೆ? ನಿಂದು ಒಬ್ಳದೇ ನನಗೆ ಯೋಚನೆ. ನೀನು ನಮ್ಮ ಮಗುನ ಹೊತ್ಕೊಂಡಿದ್ಯಾ, ಅದನ್ನು ಹೇಗೆ ಸಂಭಾಳಿಸ್ತಿದ್ಯೋ, ಡೆಲಿವರಿ ಟೈಮಲ್ಲಿ ಹೇಗೆ ತಡ್ಕೋತೀಯೋ ಆ ಪೇಯ್ನನ್ನೆಲ್ಲ, ನಿನ್ನನ್ನು ನಾನು ಎಷ್ಟು ಚೆನ್ನಾಗಿ ನೋಡ್ಕೊಳ್ಳಿ ಅನ್ನೋದು ಅಷ್ಟೇ ನನ್ನ ತಲೆಯಲ್ಲಿ ಓಡುತ್ತೆ ಮಲ್ಲಿ. ಬೇರೇನಿಲ್ಲ, ನನಗಿನ್ನೇನು ಟೆನ್ಷನ್ ಇಲ್ಲ. ನಾನಂದ್ರೆ ಅದೆಷ್ಟು ಪ್ರೀತಿ ಅಲ್ವಾ ನಿಮ್ಗೆ? ಕುಂತ್ರು ನಿಂತ್ರು ನಂದೇ ಯೋಚನೆ ಆಗಿರ್ತೀರಾ. ಹಲೋ ಪಾರ್ಥ, ಕೇಳ್ದೆ ಎಷ್ಟೊತ್ತು ಎಲ್ಲಿಗೆ ಹೋಗಿದ್ರಿ? ನಂಗೊಬ್ಳಿಗೆ ಎಷ್ಟು ಬೋರ್ ಆಯ್ತು ಗೊತ್ತಾ? ಐ ಆಮ್ ಸಾರಿ, ನಾನು ಹೇಳ್ದೆ ಹೋಗ್ಬಿಟ್ಟೆ. ಹಾ, ನಾನು ಅದನ್ನೇ ಕೇಳ್ತಾ ಇರೋದು ನಿಮ್ಗೆ, ಏನಕ್ಕೆ ಹೇಳ್ದೆ ಹೋದ್ರಿ ಅಂತ. ಸಾರಿ ಅಂತ ಹೇಳಿದ್ನಲ್ಲ. ಸಾರಿ ಹೇಳಿದ್ರೆ ಸಾಕಾ? ಸರಿ, ಏನು ಮಾಡಬೇಕು ಹೇಳಿ. ಸಾರಿ ಏನು ಬೇಕಾಗಿಲ್ಲ ಪಾರ್ಥ, ನನ್ನ ಕನ್ಸನ್ ಇಷ್ಟೇ. ಹೇಳಿದ್ರೆ ನಾನು ನಿಮ್ಮ ಜೊತೆ ಬರ್ತಾ ಇದ್ದೆ ಅಲ್ವಾ? ಅಲ್ಲ, ಮದುವೆ ಆಗಿದ್ದೀವಿ ನಾವು. ರೂಲ್ಸ್ ಪ್ರಕಾರ ಗಂಡ ಆದವನು ಹೆಂಡತಿನ ಆಚೆ ಕಡೆ ಸುತ್ತಾಡ್ಸ್ಕೊಂಡು ಬರ್ಬೇಕಲ್ವಾ? ಹಾಗೆಲ್ಲ ನಿಮ್ಗೆ ಅನ್ಸೋದೇ ಇಲ್ವಾ? ಅದನ್ನು ನಾನೇ ಹೇಳ್ಕೊಡ್ಬೇಕಾ? ನೋಡಿ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನಾನೀಗ ಮೆಂಟಲಿ ಆ ಝೋನಲ್ಲಿ ಇಲ್ಲ. ನನಗೆ ಆ ಥರ ಆಲೋಚನೆಗಳು ಬರ್ತಾನೆ ಇಲ್ಲ. ಯಾಕೋ ಗೊತ್ತಿಲ್ಲ, ನನಗೆ ನಾರ್ಮಲ್ ಆಗಿ ಇರೋದಕ್ಕೆ ಆಗ್ತಾ ಇಲ್ಲ. ಸೊ ಪ್ಲೀಸ್, ಇದರಿಂದೆಲ್ಲ ಹೊರಗಡೆ ಬರೋದಕ್ಕೆ ನಾವು ಒಂದು ಸ್ವಲ್ಪ ಟೈಮ್ ಬೇಕಾಗತ್ತೆ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನೋಡಿ, ನೀವು ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಯಾರು ಅರ್ಥ ಮಾಡ್ಕೋತಾರೆ ಹೇಳಿ? ಸರಿ, ನಿಮಗೆ ಇದರಿಂದ ಆಚೆ ಬರೋದಕ್ಕೆ ಎಷ್ಟು ದಿನ ಬೇಕಾಗತ್ತೆ? ಎಷ್ಟು ವರ್ಷ ಬೇಕಾಗತ್ತೆ? ಅಲ್ಲಿವರೆಗೂ ನಾನು ಹೀಗೆ ಇರಬೇಕಾ? ನೋಡಿ ಪ್ಲೀಸ್, ತಮಾಷೆ ಮಾಡಬೇಡಿ. ತಮಾಷೆ ಮಾಡ್ತಿಲ್ಲ ನಾನು ಪಾರ್ಥ, ಕೇಳ್ತಾ ಇರೋದು. ನೀವು ಯಾವಾಗ ಸರಿ ಹೋಗ್ತೀರಾ, ಸೊ ದಟ್ ನಾನು ಮೆಂಟಲಿ ಪ್ರಿಪೇರ್ ಆಗ್ಬೋದಲ್ವಾ? ನೋಡಿ, ಇಷ್ಟೇ ಟೈಮ್ ಬೇಕು ಅಂತ ಹೆಂಗೆ ಹೇಳೋಕ್ಕಾಗತ್ತೆ? ಒಂದು ಸ್ವಲ್ಪ ಟೈಮ್ ಬೇಕು. ಹೌದು, ನಿಮ್ಮ ಮನೆಯಿಂದ ಯಾರಾದರೂ ಕಾಲ್ ಮಾಡಿದ್ರಾ? ನೀವೇನಾದರೂ ನಿಮ್ಮ ಮನೆಗೆ ಹೋಗಿದ್ರಾ? ಇಲ್ಲ, ಯಾರೂ ಫೋನ್ ಮಾಡಿಲ್ಲ. ನಾನು ಹೋಗೋ ಧೈರ್ಯನೂ ಮಾಡಲಿಲ್ಲ. ಸೇಮ್, ನನಗೂ ಅದೇ ಪ್ರಾಬ್ಲಮ್. ಧೈರ್ಯನೇ ಸಾಕಾಗ್ತಾ ಇಲ್ಲ. ಎಸ್ಪೆಷಲಿ ನಿಮ್ಮ ಅಪ್ಪನ ಫೇಸ್ ಮಾಡೋದಕ್ಕೆ ನಂಗೆ ಧೈರ್ಯನೇ ಬರ್ತಾ ಇಲ್ಲ. ಅದಕ್ಕೆ ವಾಪಸ್ ಬಂದ್ಬಿಟ್ಟೆ. ಅಂದರೆ ನೀವೀಗ ನಮ್ಮ ಮನೆ ಹತ್ರ ಹೋಗಿ ಬಂದ್ರಾ?
ಆಲ್ಮೋಸ್ಟ್. ನಿಮ್ಮ ಮನೆಯಿಂದ ಯಾರಾದರೂ ಹೊರಗಡೆ ಬರ್ತಾರೆ ಅಂತ ಅಪಾರ್ಟ್ಮೆಂಟ್ ಆಚೆನೆ ಕಾಯ್ತಾ ಇದ್ದೆ. ಬಟ್ ಆಬ್ಸಲ್ಯೂಟ್ಲಿ ನೋ ಯೂಸ್. ಯಾರೂ ಬರಲಿಲ್ಲ, ಸೊ ಹೊರಗೆ ಬಂದ್ಬಿಟ್ಟೆ. ಐ ಆಮ್ ಸಾರಿ ಪಾರ್ಥ, ವಿಷಯ ಗೊತ್ತಿಲ್ಲದೆ ನಾನೇನೇನೋ ಮಾತಾಡ್ಬಿಟ್ಟೆ. ಇಟ್ಸ್ ಓಕೆ. ನಾನು ನಿಮ್ಗೆ ಹೇಳ್ದೆ ಹೋದೆ ಅಲ್ವಾ. ಇಟ್ಸ್ ಫೈನ್. ಐ ಆಮ್ ರಿಯಲಿ ಸಾರಿ. ಇಟ್ಸ್ ಓಕೆ. ದಯವಿಟ್ಟು ಬ್ರೋ ಪ್ಲೀಸ್ ನಿಮ್ಗೆ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ, ಇದೊಂದ್ಸಲ ನಾನು ಬಿಟ್ಬಿಡಿ. ಈ ವಿಚಾರನ ದಯವಿಟ್ಟು ಮನೇಲಾಗಿರಲಿ ಅಥವಾ ಯಾರೊಬ್ರಿಗೂ ಪ್ಲೀಸ್ ಹೇಳಕ್ ಹೋಗ್ಬಿಡಿ. ನನ್ನ ದ್ವೇಷ ಸಾಧಿಸ್ಬಿಡಿ ಬ್ರೋ. ಬೇಕಾದ್ರೆ ಫೋನಲ್ಲೇ ನಿಮ್ಮ ಕಾಲಿಗೆ ಬೀಳ್ತಾ ಇದೀನಿ ಅಂತ ಅನ್ಕೊಳ್ಳಿ. ಪ್ಲೀಸ್ ಬ್ರೋ, ನಿಜ ಬ್ರೋ, ನನ್ನ ನಂಬಿ ಬ್ರೋ ಪ್ಲೀಸ್. ಓಕೆ ಓಕೆ ಬಿಡು. ಓಕೆ ಅಂದರೆ ಈ ವಿಚಾರ ಯಾರಿಗೂ ಹೇಳಲ್ಲ ತಾನೆ? ಇಲ್ಲ, ಹಾಂ ಓಕೆ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಗತಿ ಬಂತ ಜಡಿ ನಿನಗೆ. ಹೋಗಿ ಹೋಗಿ ಇವನ್ ಕಾಲಕ್ಕೆ ಬೀಳ್ತೀನಿ ಅಂತ ಕರ್ಮ. ಏನಂತೆ? ಅದೇ ಇದು ಆಫೀಸಲ್ಲಿ ಒಂದು ಇಂಪಾರ್ಟೆಂಟ್ ಫೈಲು ಮಿಸ್ ಆಗ್ಬಿಟ್ಟಿತ್ತು ಚಿನ್ನ, ಅದು ಸಿಕ್ತಂತೆ. ಅದನ್ನ ಹೇಳಕ್ ಫೋನ್ ಮಾಡಿದ್ದ ಅಪ್ಪ. ಅದನ್ನೇ ನಿನ್ಗೆ ಹೇಳ್ಬೇಕು ಅಂತ ಇದೆ ಚಿನ್ನ. ಅಪ್ಪ ಇವಾಗ ಟೆನ್ಷನ್ ಸ್ವಲ್ಪ ಕಡಿಮೆ ಆಯಿತು. ನಿನ್ನ ನಂಬೋದಾ? ಎಲ್ಲ ವಿಷಯದಲ್ಲೂ ನಾನು ನಿನ್ನ ನಂಬ್ತೀನಿ, ನೀನು ನನ್ನ ಒಂದರಲ್ಲೂ ನಂಬಲ್ವಲ್ಲೇ. ನಂಬಿ ಪ್ಲೀಸ್. ಸರಿ, ಟೈಮ್ ಆಯ್ತು, ಮಲ್ಗು ಬಾ. ಓಕೆ.